ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ನೋಡಿ, ನಮ್ಮ ಬದುಕಿನಲ್ಲಿ ನಡೀತಿರುವ ಘಟನೆಗಳಿಗೆ, ಸಮಾಜದಲ್ಲಿ ನಡೀತಿರುವ ಘಟನೆಗಳಿಗೆ, ಅನೇಕ ತೊಂದರೆಗಳಿಗೆ ಯಾರ ಕಾರಣ, ಅದಕ್ಕೆ ಪರಿಹಾರ ಏನು ಅಂತ ತಿಳಿತಾ ಹೋಗೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ನೋಡಿ ಸ್ನೇಹಿತರೆ, ಇವತ್ತಿನ ಕಾಲಘಟ್ಟಕ್ಕೆ ಅತಿ ಹೆಚ್ಚು ಅನಾರೋಗ್ಯಕ್ಕೆ ಮನುಷ್ಯರು ನಾವು ಜನಗಳು ಭಾರತದಲ್ಲಿ ತುತ್ತಾಗಿದ್ದೀವಿ. ನಂತರ ಶಿಕ್ಷಣದಲ್ಲೂ ಪಡೆಯೋದ್ರಲ್ಲೂ ಸಹ ನಾವು ತೊಂದರೆಗೆ ಒಳಪಟ್ಟಿದ್ದೀವಿ. ನೋಡಿ, ಶಿಕ್ಷಣಕ್ಕೆ ಅತಿ ಹೆಚ್ಚು ನಾವು ಫೀಸ್ ಕಟ್ಟಿ ಪ್ರೈವೇಟ್ ಶಾಲೆಗಳು ಸೇರಿಸ್ತಾ ಇದೀವಿ. ಆದ್ರೆ ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರೆ ಅಲ್ಲಿ ಉತ್ತಮವಾದ ಶಿಕ್ಷಣ ನಮ್ಗೆ ದೊರೆಯೋದಿಲ್ಲ ಅಂತ ನಮ್ಮ ಭ್ರಮೆನಲ್ಲಿ ಇದೀವಿ. ನಂತರ ಏನು ಕುಟುಂಬದಲ್ಲಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಮತ್ತೆ ಅನೇಕ ಏನು ಚಿಕ್ಕ ವಯಸ್ಸು ಪ್ರಾಯದ ಹುಡುಗರುಗಳು ದುಶ್ಚಟಗಳು ದಾಸರಾಗಿದ್ದಾರೆ. ಇನ್ನು 18 ವಯಸ್ಸಿನ ಕೆಳಮಟ್ಟ ಹೆಣ್ಮಕ್ಳುಗಳು, ಮೊನ್ನೆ ಒಂದು ಸಮೀಕ್ಷೆ ಬಂದಿದೆ, 17,000ಕ್ಕಿಂತ ಹೆಚ್ಚು 18 ವಯಸ್ಸಿನ ಕಮ್ಮಿ ಇರೋ ಮಕ್ಕಳು ಅಭಾಷನ್ಗಳು ಮಾಡಿಸ್ಕೊಂಡಿದ್ದಾರೆ ಅಂತ. ನೋಡಿ, ಅನೇಕ ಕಾಯಿಲೆಗಳು ನೋಡಿ, ಮತ್ತೆ ಏನು ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಕಾಯಿಲೆಗಳು ಬರ್ತಾ ಇರೋದಾಗಿರ್ಬೋದು. ಈ ತರ ಅನೇಕ ವಿಚಾರಗಳಿಗೆಲ್ಲ ತೊಂದರೆಗಳು ಪ್ರತಿದಿನ ಪ್ರತಿಯೊಬ್ಬರು ನಾವು ಏನು ಮಧ್ಯ ಜನರಿದ್ದೀವಿ, ನಮ್ಮ ಮನೆಗಳಲ್ಲಿ ದಿನ ಇದೆಲ್ಲ ತೊಂದರೆ ನಾವು ಒಳಪಡ್ತಾ ಇದೀವಿ. ಮತ್ತೆ ಅತಿ ಹೆಚ್ಚು ಯುವಕರು ಮದುವೆ ಆಗದಿರ ಇರ್ಬೋದು, ಅಥವಾ ಮದುವೆ ಆಗಿದ್ರು ಮಕ್ಕಳಾಗದೆ ಇರ್ಬೋದು, ಅಥವಾ ವಯಸ್ಸಾದವ್ರಲ್ಲಿ ಅತಿ ಹೆಚ್ಚು ಏನು ಕಾಯಿಲೆಗಳಾಗಿರ್ಬೋದು. ಇದೆಲ್ಲದಕ್ಕೂ ಕಾರಣ ಏನು, ಇದಕ್ಕೆಲ್ಲ ಏನ್ ಕಾರಣ, ಎಲ್ಲಿಂದ ಇದೆಲ್ಲ ಉತ್ಪತ್ತಿ ಆಯ್ತಿದೆ ನಮ್ಗೆ ಅಂತಂದ್ರೆ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇದಕ್ಕೆಲ್ಲ ನಮ್ಮ ರಾಜಕೀಯ ವ್ಯವಸ್ಥೆನೇ ಕಾರಣ ಆಗಿರ್ತದೆ ಸ್ನೇಹಿತರೆ. ನೋಡಿ, ರಾಜಕೀಯ ವ್ಯವಸ್ಥೆ ಯಾವ ರೀತಿ ಕಾರಣ ಆಯ್ತದೆ ಅಂತಂದ್ರೆ, ನೋಡಿ, ದೇಶ ಪೂರ್ತಿಯಾಗಿ ನಡೀತಾ ಇರೋದು ರಾಜಕಾರಣಿಗಳ ಕೈಲೆ. ಅವರು ನಮಗೆ ಮೂಲಭೂತವಾಗಿ ತಲುಪಿಸ್ಬೇಕಾಗಿರೋದು ಏನು ಅಂದ್ರೆ ಅತ್ಯುತ್ತಮವಾದ ಆರೋಗ್ಯ, ಅತ್ಯುತ್ತಮವಾದ ಶಿಕ್ಷಣ, ಆರೋಗ್ಯಕರವಾದ ಕಾನೂನು, ಆರೋಗ್ಯಕರವಾದ ವಾತಾವರಣ ಸೃಷ್ಟಿಸ್ಕೊಡ್ಬೇಕು. ಅದಕ್ಕೋಸ್ಕರ ನಾವು ಅವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರೋದು, ಕೆಲಸ ನಮಗೋಸ್ಕರ ಕೆಲಸ ಮಾಡ್ಲಿ ಅಂತ. ಅವ್ರು ಅದನ್ನೆಲ್ಲ ಮಾಡ್ತಾ ಇದ್ದಾರಾ? ಇಲ್ಲ. ನೋಡಿ, ಮೊನ್ನೆ ಒಬ್ರು ನ್ಯಾಯಾಧೀಶರು ಏನು ಹೈಕೋರ್ಟ್ ಜಡ್ಜ್ ಇದ್ದಾರೆ, ಅವ್ರ ಮನೆಯಲ್ಲೇ ಲಕ್ಷ ಲಕ್ಷ ಕೋಟಿ 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 ಹಣದ ದುಡ್ಡು ರಾಶಿ ರಾಶಿ. ಮತ್ತೆ ನೋಡಿದ್ರೆ ಎಲ್ಲ MLAಗಳು ಸಹ, MP ಗಳು ಸಹ ಯಾರು ಸಹ ಜನಗಳ ಸೇವೆ ಮಾಡಿ ಕೆಲಸ ಮಾಡಿ ನಾವು ಬೀದಿಗೆ ಬಂದಿದೀವಿ ಅಂತ ಹೇಳಲ್ಲ. ಅವರ ಆಸ್ತಿ 3 ಪಟ್ಟು 4 ಪಟ್ಟು 5 ಪಟ್ಟು 10 ಪಟ್ಟು ಜಾಸ್ತಿ ಆಯ್ತಾ ಇರ್ತದೆ ಹೊರತು ಅವ್ರೆಂದಿಗೂ ಸಹ ಯಾರು ಸೂಸೈಡ್ ಮಾಡ್ಕೊಂಡಿಲ್ಲ. ಅನಾರೋಗ್ಯದಿಂದ ತುತ್ತಾಗಿ ಏನು ಹೋಗಿಲ್ಲ ಅದಿಲ್ಲ. ನೋಡಿ, ಇದಕ್ಕೆಲ್ಲ ನಾವು ಮುಖ್ಯವಾಗಿ ಅದೆಲ್ಲ ಅರ್ಥ ಮಾಡ್ಕೊಬೇಕು. ನಾವೇನ್ ಮಾಡ್ತೀವಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ದಿರಾ ನಾವು ವರ್ಷೊಂಬತ್ತು ಕಾಲ, ಈಗ IPL ಶುರು ಆಗಿದೆ. IPL ಯಾರು ಕೊಹ್ಲಿ ಎಲ್ಲಿ ಎಷ್ಟು ರನ್ ನೋಡ್ದ, ಅವನು ಎಷ್ಟು ಹೊಡೆದ, ಭಾರತ ಏನು ನಮ್ಮದೇ ಭಾರತ ದೇಶದಲ್ಲಿ ಈ ತಮಿಳ್ನಾಡು, ಬಾಂಬೆ, ಈ ಹೈದರಾಬಾದ್ ಇವ್ರು ನಾವೆಲ್ಲ ದ್ವೇಷ, ತಮಿಳವರು ಅಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಕು ಅಂತ ಅವ್ರಿಗೆ ಟ್ರೋಲ್ ಪೇಜ್ಗಳ ಮೂಲಕ ಅವ್ರಿಗೆ ಕಮೆಂಟ್ ಮಾಡೋದು, ಅಥವಾ ಅವ್ರ ರೇಕ್ಸೋ ತರ ವಿಡಿಯೋಗಳು ಮಾಡೋದನ್ನ ಸ್ಟೇಟಸ್ ಅಲ್ಲಿ ಇಕ್ಕೋದು, ಈ ಕೆಲಸ ಮಾಡ್ತಾ ಇರ್ತೀವಿ. ನಂತರ ನೆಕ್ಸ್ಟ್ ಏನ್ ಮಾಡ್ತೀವಿ, ಇಲ್ಲ ಅಂದ್ರೆ ಈ ಸಿನಿಮಾ ನಟ ನಟಿಯರು ಹಿಂಬಾಲಕರಾಗ್ಬಿಟ್ರು, ಅವ್ರು ಗುಲಾಮರಾಗ್ಬಿಟ್ರು. ಆ ಹೀರೋ ಗ್ರೇಟ್, ಈ ಹೀರೋ ಗ್ರೇಟ್, ಅವ್ನು ಇಲ್ಲೋದ, ಅಣ್ಣ ಇಲ್ಲಿ ಬಂದ, ಅಣ್ಣಂಗೆ ಜೈ ಅಕ್ಕನ್ಗೆ ಜೈ ಅಂತ ಇಲ್ಲಿ ಬಿದ್ದಿರ್ತೀವಿ. ಇಲ್ಲಾಂದ್ರೆ ಯಾವ್ದಾನ ರಾಜಕಾರಣಿಗಳದ್ದು ಮನೆ ಹನಿ ಟ್ರ್ಯಾಪ್ ಆಯ್ತು ನೋಡಿ, 40 ಜನ 50 ಜನ ನೋಡಿ, ಇಂಥದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಲ್ಲಾಂದ್ರೆ ಯಾವ್ದಾನ ಧಾರಾವಾಹಿ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರಲ್ಲ ಆಕ್ಟರ್ಸ್ಗಳು, ಅವ್ರ ಬಗ್ಗೆ ಮಾತಾಡ್ತಾ ನಾವು ಕಾಲ ಕಳೀತಾ ಇದೀವಿ. ಈ ತರ ಮಾಡೋದ್ರಿಂದ ನಮ್ಮ ದೇಶ ಎಲ್ಲಾನು ಬದಲಾಗುತ್ತೆ. ಇನ್ನ ಅಜ್ಞಾನದೆಡೆ ಸಾಕ್ತಾ ಇದೆ. ನಮ್ಮ ಏನು ದುರ್ಬಲ ಮನಸ್ಥಿತಿ ಇದೆ, ಯುವಕರಿದ್ದಾರೆ, ಇನ್ನ ಅತಿ ಹೆಚ್ಚು ದುರ್ಬಲರಾಗ್ಬಿಡ್ತಾರೆ. ಈ ತರ ಚಿಂತನೆಗಳು ಬೇಡಬಾರ್ದು. ನಾವು ರಿಸರ್ಚ್ ಮಾಡ್ಬೇಕಾಗಿರೋ, ನಾವು ಯೋಚನೆ ಮಾಡ್ಬೇಕಾಗಿರೋದು ನಮ್ಮ ದೇಶನ ಆರೋಗ್ಯಕರವಾದ ಉತ್ತಮವಾಗಿ ಯಾವ ರೀತಿ ಮುಂದೆ ಸಾಗಿಸ್ಬೇಕು ಅಂತ, ಯಾವ ರೀತಿ ಆರೋಗ್ಯಕರವಾಗಿ ಇಟ್ಕೊಬೇಕು ಅಂತ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಚಿಂತನೆ ಬೆಳೀತದೆ. ನೋಡಿ, ಈ ಚಿಂತನೆ ಮುಖ್ಯ ಎಲ್ಲದಕ್ಕೂ ಕಾರಣ. ಇಲ್ಲಿ ನಿಮ್ಮ ತಲೆ ಏನಿದೆ ಅದು ಚೆನ್ನಾಗಿರ್ಬೇಕು. ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡ್ಬೇಕು ಅಂದ್ರೆ, ಆರೋಗ್ಯಕರವಾದ ಏನು ಎಲ್ಲ ನಮ್ಗೆ ಆರೋಗ್ಯಕರವಾದ ಕುಟುಂಬದಲ್ಲಿ ಚೆನ್ನಾಗಾಗ್ಬೇಕು ನಾವು ಅಂದ್ರೆ ಚಿಂತನೆ ಎಲ್ಲಿ ನಡಿಬೇಕು, ನಾವು ಓಟ್ ಹಾಕೋ ಸಮಯದಲ್ಲಿ ಒಳ್ಳೆ ಅತ್ಯುತ್ತಮವಾದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ತದೆ. ನೋಡಿ, ಈ ದೇಶದಲ್ಲಿ ಯಾರಾನ ಏನು ದ್ರೋಹಿಗಳು, ಏನು ವಂಚಕರು, ಮೋಸಗಾರರು ಅಂತ ಯಾರಾನ ಇದ್ದಾರೆ ಅಂದ್ರೆ ರಾಜಕಾರಣಿಗಳಲ್ಲ, ಕೊಲೆಘಟಕರಲ್ಲ, ಅಥವಾ ಏನೋ ಬೇರೆ ಬೇರೆ ಕೆಲಸ ಮಾಡಿ ಜೈಲಲ್ಲಿ ಇರ್ತಾರಲ್ಲ, ಅವ್ರು ಯಾರು ಅಲ್ಲ. ನೀವೇ ಕಾರಣರಾಗಿರ್ತೀರ. ಏನು ಈ ಓಟ್ ಹಾಕ್ತಿರಲ್ಲ ಮತದಾರ ಪ್ರಭುಗಳು, ನೀವೇ ಕಾರಣ ಆಗಿರ್ತೀರ. ನೋಡಿ, ನಾವೇನ್ ಓಟ್ ಹಾಕಿದೀವಿ, ಜಾತಿ ನೋಡಿ ಓಟ್ ಹಾಕಿದೀವಿ, ಅಥವಾ ಯಾವ್ದೋ ನಮ್ಮ ಸ್ವಾಮೀಜಿ ನೋಡಿದ್ರು ಹೇಳಿದ್ರು ಅವ್ನು ಓಟ್ ಹಾಕಿದೀವಿ. ಇಲ್ಲ ಈ ಕೆಲ್ಸಕ್ಕೆ ಬರ್ತಾರೆ ಸಿನಿಮಾ ನಟ ನಟಿಯರು ಇರ್ತಾರಲ್ಲ, ಅವರು ಕ್ಯಾನ್ವರ್ಸ್ ಮಾಡಿದ್ರು ನಮ್ಮ ಹೀರೋ ನಮ್ಮ ಹೀರೋಯಿನ್ ಅಂತ ಓಟ್ ಹಾಕಿರ್ತೀವಿ. ಇಲ್ಲ ಅಂತಂದ್ರೆ ಯಾವ್ದಾನ ಏನು ಸೆಲೆಬ್ರಿಟಿಗಳು ಇರ್ತಾರೆ, ಅವ್ರು ಹೇಳಿದ್ರು ಅಂತ ಓಟ್ ಹಾಕಿದೀವಿ. ಇಲ್ಲ ಕುರ್ತು ಓಟ್ ಹಾಕಿದೀವಿ, ಎಣ್ಣೆ ಬಾಟ್ಲು ಬಿರಿಯಾನಿಗೆ, ಇಲ್ಲ 500-1000 ರೂಪಾಯಿಗೆ. ಇಲ್ಲ ನಮ್ಮ ಜಾತಿ ನೋಡಿ ಉತ್ತರ ಓಟ್ ಹಾಕಿದೀವಿ. ಈ ತರ ಓಟ್ ಹಾಕಿದ್ರೆ ದೇಶ ಎಲ್ಲಾದ್ರೂ ನಡೀತದೆ ಹೇಳಿ? ಅದರಲ್ಲಿ 50% 70% ಓಟ್ ಹಾಕ್ತಾರೆ, ಇನ್ನು 40% ಜನ ಓಟೇ ಹಾಕಕ್ ಬರೋದಿಲ್ಲ. ನೋಡಿ, ಇದೆಲ್ಲ ನಿನಗೇನ್ ಗೊತ್ತಪ್ಪ ಅಂತಂದ್ರೆ, ನೀನು ನೋಡಿದ್ಯಾ ಅಂದ್ರೆ ನೋಡಿ, ನಾನು ಸಹ ಕೆಲಸ ಕೇಳಿದ್ದೀನಿ. MLA MP 2023-24 ಇಸ್ವಿನಲ್ಲಿ ನಡೀತು MLA MP ಎಲೆಕ್ಷನ್. ಅದ್ರಲ್ಲಿ ನಾವು ಕೆಲಸ ಕೇಳಿದೀವಿ. ಹತ್ರದಿಂದ ಎಲೆಕ್ಷನ್ ಹೆಂಗ್ ನಡೆಯುತ್ತೆ, ಚುನಾವಣೆಯಲ್ಲಿ ಅಭ್ಯರ್ಥಿ ಏನೆಲ್ಲ ಬೇಕು ಅನ್ನೋದನ್ನ ನಾವು ಹತ್ರದಿಂದ ನೋಡಿ ಅನುಭವದಿಂದ ಹೇಳ್ತಾ ಇದ್ದೀನಿ. ನೋಡಿ,
ನೀವೇನಾದ್ರೂ ಉತ್ತಮವಾದ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಅಜ್ಞಾನ ತೊಲಗಿಸ್ಬೇಕು. ನೋಡಿ, ದೇಶ ನಡೀತಾ ಇರೋದು ಯಾರಿಂದ ಅಂತಂದ್ರೆ ಯಾವುದೇ ಏನು ರಾಜಕಾರಣಿಗಳಿಂದ ಅಲ್ಲ, ನೀವು ಕಟ್ಟುವಂತ ತೆರಿಗೆ ಹಣದಿಂದ, ಸರ್ಕಾರಕ್ಕೆ ನೀವು ಕಟ್ತಿರೋದ ತೆರಿಗೆ ಹಣ, ಅದರಿಂದ ನಡೀತಾ ಇರೋದು. ನೋಡಿ, ಮೊನ್ನೆ ಅನೌನ್ಸ್ ಮಾಡ್ಕೊಂತ ಇದಾರೆ, ಏನು 5,000 ರೂಪಾಯಿ ಸಂಬಳ ಇದೆ ಅಂದ್ರೆ ಡಬಲ್ 2,000 ರೂಪಾಯಿ ಸಂಬಳ ಅಂದ್ರೆ 40,000 ರೂಪಾಯಿ ಸಂಬಳ ಇದೆ MLA ಗೆ ಅಂದ್ರೆ 80,000 ರೂಪಾಯಿ, ಬೇರೆ ಬೇರೆ ಡಬಲ್ ರೈಸ್ ಮಾಡ್ಕೊಂಡಿದ್ದಾರೆ ಸಂಬಳ. ಯಾರನ್ನ ಕೇಳಿ ಮಾಡ್ಬೇಕಾಗಿತ್ತು? MLA MP ಮಿನಿಸ್ಟರ್ಗಳಿಗೆ, CM ಗೆ. ನೋಡಿ, ಅದನ್ನೆಲ್ಲ ನಮ್ಮನ್ ತಾನೇ ಕೇಳ್ಬೇಕು. ಓನರ್ನೇ ಕೇಳಿದಾರೆ ಕೆಲಸಗಾರರು, ಅವ್ರವ್ರ ಸಂಬಳ ರೈಸ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನೋಡಿ, ನಿಮ್ಗೆ ಒಂದೇ ಒಂದ್ ದಿವಸ ಅಧಿಕಾರ ಸಿಗ್ತದೆ, 5 ಸೆಕೆಂಡ್ ಓಟ್ ಹಾಕ್ಬೇಕಾರೆ ಆ 5 ಸೆಕೆಂಡ್ ನೀವು ಈ ತರ ಎಲ್ಲ ಅವಾಗ ಹಿಂದೆ ಹೇಳ್ದಂಗ ಆ ತರ ಮಾರ್ಕೊಂಡಿರ್ತೀರಾ, ಅದಕ್ಕೆ ಇದೆಲ್ಲ ನಡೀತಾ ಇರ್ತದೆ. ನೋಡಿ, ನೀವೇನಾರ ಒಳ್ಳೆ ಪ್ರಜ್ಞಾವಂತರಾಗಬೇಕು, ಒಳ್ಳೆ ವಿಚಾರವಂತರಾಗಬೇಕು ಅಂದ್ರೆ ನೋಡಿ, ನಿಮ್ಮಲ್ಲಿ ಕಾನೂನಿನ ಅರಿವಿರಬೇಕು, ಸಂವಿಧಾನದ ಅರಿವಿರಬೇಕು, ಜ್ಞಾನದ ಅರಿವಿರಬೇಕು, ನಮ್ಮ ದೇಶ ಹೆಂಗ್ ನಡೀತಾ ಇದೆ ಅನ್ನೋದು ಸ್ವಲ್ಪ ಮಟ್ಟಿಗಾರ ತಿಳ್ಕೊಂಡಿರ್ಬೇಕು. ನಾವೇನ್ ಮಾಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವಾಗ ಹೇಳ್ದಂಗೆ ಸಿನಿಮಾ ನೋಡಿ, ನೀವೆಲ್ಲಾರ ದುರ್ಬಲರಾಗ್ತಾ ಇದೀರಂದ್ರೆ ಈ ವಿಚಾರಗಳು ಮಾಡ್ತಾ ಇರ್ತೀರ. ನೋಡಿ, ಯಾವಾಗಾನ ನೋಡಿದ್ರು ಸಿನಿಮಾ ನಟ ನಟಿಯರ ಏನು ಅವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇದ್ದೀರಾ, ರಾಜಕಾರಣಿಗಳು ಇಂಟರ್ವ್ಯೂಗಳು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಅಥವಾ ಯಾವ್ದಾನ ಕೆಲ್ಸಕ್ಕೆ ಬರದಿರೋ ರೀಲ್ಸ್ಗಳು ನೋಡ್ತಾ ಇದ್ದೀರಾ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ದಡ್ಡರಾಗ್ತಾ ಇದ್ದೀರಾ, ನೀವು ಕೆಲ್ಸಕ್ಕೆ ಬರದಿರೋ ಅಪ್ರಯೋಜಕರಾಗ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮಲ್ಲಿ ಚಿಂತನೆ ಬೆಳಿಬೇಕು, ಅಪಾರ ಜ್ಞಾನ ಬೆಳಿಬೇಕು ಅಂದ್ರೆ ನಿಮ್ಮ ಮನೆ ಅಭಿವೃದ್ಧಿ ಆಗ್ಬೇಕು, ನೀವು ಅಭಿವೃದ್ಧಿ ಆಗ್ಬೇಕು, ಸಮಾಜದಲ್ಲಿ ನಮ್ಮ ಕೊಡುಗೆ ಏನಾದ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀವು ನೋಡಿ ಈ ತರ ಒಳ್ಳೊಳ್ಳೆ ಗ್ರಂಥಗಳನ್ನ ಓದ್ಬೇಕು. ನೋಡಿ, ಯಾವ್ದಾ ಗ್ರಂಥಗಳು ಅಂದ್ರೆ ನೋಡಿ, ನೀವು ಖಂಡಿತ ಬದಲಾಗ್ತೀರಾ. ನೋಡಿ, ಈ ದೇಶ ಖಂಡಿತ ಏನೋ ಬದಲಾಗಿ ನೀವು ಸಹ ಅಭಿವೃದ್ಧಿ ಆಗ್ತೀರಾ, ನೀವು ಆರೋಗ್ಯಕರವಾಗಿ ಬೆಳಿತೀರಾ, ನಿಮ್ಮ ಮಕ್ಕಳು ಏನಿದ್ದಾರೆ ಅವರು ಸಹ ಯಾವುದೇ ತರದ ದುಶ್ಚಟಗಳು ದೇಶ ಪ್ರೇಮಿಗಳಾಗ್ತಾರೆ. ನೋಡಿ, ಮೊದಲನೇದಾಗಿ ನಾನು ಯಾವಾಗೂ ಪದೇ ಪದೇ ಹೇಳ್ತಾನೆ ಇರ್ತೀನಿ, ನೋಡಿ, ಭಾರತ ಸಂವಿಧಾನ ಪುಸ್ತಕ ಇದನ್ನ ಪ್ರತಿಯೊಬ್ರು ಓದ್ಬೇಕು. ಈ ದೇಶ ಹೆಂಗ್ ನಡೀತದೆ ಅಂತ ನೀವು ತಿಳ್ಕೊಬೇಕು. ನೀವ್ ಯಾರು ಈ ದೇಶದಲ್ಲಿ ಪ್ರಜೆ, ಅಥವಾ ನಾವ್ ಯಾರು ಹುಟ್ಟಿದೀವಿ, ನಾವ್ ಯಾರು ಅಂತ ನನಗೆ ಗೊತ್ತಾಯ್ತಿಲ್ಲ, ನನ್ನ ಬಗ್ಗೆ ನನಗೆ ಗೊತ್ತಾಯ್ತಿಲ್ಲ ಅಂತಂದ್ರೆ ನೋಡಿ, ಈ ಭಾರತ ಸಂವಿಧಾನ ಓದಿ. ಇದು ಆಧ್ಯಾತ್ಮಿಕ ಗ್ರಂಥನಾರು ಅನ್ಕೊಳ್ಳಿ, ಅಥವಾ ದೇವ್ರ ಬಗ್ಗೆ ಇರೋದಾನೋ ಅಂತ ಅನ್ಕೊಳ್ಳಿ, ದೇಶದ ಬಗ್ಗೆ ಏನಾರ ಅನ್ಕೊಂಡು ಓದಿ. ನೋಡಿ, ನೀವೇನಾರ ಡಿಗ್ರಿ ಓದಿರಿ, ಅದ್ ನಿಮ್ ಹೊಟ್ಟೆ ಪಾಡ್ಗೆ ನೀವು ಸಂಪಾದನೆ ಮಾಡಿ ನಿಮ್ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಆದ್ರೆ ಈ ದೇಶದಲ್ಲಿ ನೀವ್ ಯಾರು, ನೀನ್ ಯಾರಪ್ಪ, ನೀನ್ ಈ ದೇಶದಲ್ಲಿ ನಿಮ್ ಪ್ರಜೆ, ನೀನ್ ಯಾರು, ನೀನ್ ದೇಶಕ್ಕೆ ನೀನೇನು, ನಿನ್ನಿಂದ ಕೊಡುಗೆ ಏನು ಈ ದೇಶಕ್ಕೆ ಅಂದ್ರೆ ನೋಡಿ, ಭಾರತ ಸಂವಿಧಾನ ಓದಿ. ಇದು ಓದ್ಬಿಟ್ರೆ ನೀವು ಒಳ್ಳೆ ಹುಲಿ ಸಿಂಹಗಳ ತರ ಇರ್ತೀರ. ಯಾರು ಏನ್ ನಡೀತದೆ ಯಾರಿಗೂ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ, ನೀವು ಆರೋಗ್ಯಕರವಾದ ಜೀವನ ನಡೆಸ್ತೀರಾ, ಸುಖ ಶಾಂತಿ ನೆಮ್ಮದಿಯಿಂದ ಏನು ಬದುಕ್ತೀರಾ. ಈ ಪುಸ್ತಕ ಒಂದು ಓದಿ. ನಂತರ ನೋಡಿ, ಯಾವ ರೀತಿ ಕಾನೂನು, ನೋಡಿ ಇದನ್ನ ಓದ್ಬೇಕು. ನೋಡಿ, ಏನು ದಂಡ ಪ್ರಕ್ರಿಯೆ ಸಂಹಿತೆ, ಈ ಪುಸ್ತಕ ಓದ್ರೆ ಯಾವ ಕಾನೂನು ತಿಳ್ಕೊಂಡ್ಬಿಡ್ತೀರಾ. ಯಾವ ಅಡಿನಲ್ಲಿ ಯಾವ್ಯಾವ ಸೆಕ್ಷನ್ ಬಿಡ್ತದೆ, ಎಷ್ಟು ವರ್ಷ ಅದಕ್ಕೆ ಜೈಲ್ ಶಿಕ್ಷೆ, ಅಥವಾ ಅದಕ್ಕೆ ಪರಿಹಾರ ಏನು, ಯಾವ ಸೆಕ್ಷನ್ ಅದು ಯಾವ ತರ ಇದಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕಾನೂನು ತಿಳಿಸ್ಕೊಡ್ತದೆ. ನೋಡಿ, ಯಾವಾಗ ಚೆಕ್ ಬೌನ್ಸ್ ಅಥವಾ ಏನು ಜಮೀನು ತಕರಾರು ಇರ್ತದೆ, ಈ ತರ ಎಲ್ಲ ಅನೇಕ ವಿಚಾರಗಳು ತಿಳ್ಕೊಂತಾರೆ. ಮಕ್ಳಿಗೆ ಇದು ದಿನ ಓದ್ಸೋದು ಕೊಡಿ, ನೀವು ಸಹ ಓದಿ. ಯಾವ ವಯಸ್ಸಲ್ಲಿ ಇರೋರ್ಬೇಕಾದ್ರೆ ಓದ್ಬೋದು, ಖಂಡಿತ ನೀವು ಬುದ್ಧಿವಂತರಾಗ್ತೀರಿ. 3 ಪುಸ್ತಕ ಜಾಸ್ತಿ ಇಲ್ಲ. ನೋಡಿ, ಇದು ಬಂದು ಭಾರತ ದಂಡ ಸಂಹಿತೆ, ಈ ಪುಸ್ತಕ ಓದಿ. ನೋಡಿ, ಈ ಪುಸ್ತಕ ಓದ್ಬಿಟ್ರೆ ಯಾವ ಅಪರಾಧಗಳಿಗೆ ಎಷ್ಟೆಷ್ಟು ವರ್ಷ ಶಿಕ್ಷೆ, ಯಾವ ಅಪರಾಧಗಳಿಗೆ ಎಷ್ಟೆಷ್ಟು ವರ್ಷ, ಯಾವ ತರ ಸೆಕ್ಷನ್ ಇದೆ, ಇದೆಲ್ಲ ಪ್ರತಿಯೊಂದು ಮಾಹಿತಿ ಇದ್ರಲ್ಲಿ ನೀಡಿಸಿರ್ತಾರೆ. ನೋಡಿ, ಈ ತರ ವಿದ್ಯಾಭ್ಯಾಸ ನಮ್ಮ ಶಾಲೆಯಲ್ಲಿ, ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳುಗಳಿಗೆ ಇದನ್ನ ನಾವು ಪ್ರತಿನಿತ್ಯ 5ನೇ ಕ್ಲಾಸಿಂದನೇ ಶುರು ಮಾಡಿರ್ಬೇಕು. ನಾವು ಅದನ್ನ ಬಿಟ್ಬಿಟ್ಟು ಬೇರೆ ಕೆಲಸಕ್ಕೆ ಬರದಿರೋ ಎಜುಕೇಶನ್ ಕೊಟ್ಟು ಇದನ್ನೆಲ್ಲ ಹಾಳು ಮಾಡ್ತಾ ಇದೀವಿ. ನೋಡಿ, 4 ಲಕ್ಷ ಕೋಟಿ ಈ ಸಾರಿ ನಮ್ದು ಬಜೆಟ್ ಮಂಡನೆ ಮಾಡ್ಕೊಂಡು ಎಲ್ಲೋಯ್ತು, ಹಳೆ ವರ್ಷದ 3.5 ಲಕ್ಷ ಕೋಟಿ ಬಜೆಟ್ ಎಲ್ಲಿಗೋಯ್ತು, ಯಾರ್ಯಾರಿಗೆ ತಲುಪ್ತು ಅಂತಂದ್ರೆ ಅವ್ರು ಹೇಳೋದು ಎಲ್ಲ ನಮ್ಮ ಏನು ಉಚಿತ ನೀಡ್ತಾ ಇದ್ದಾರೆ, ಶ್ರೀ ಶಕ್ತಿ ಯೋಜನೆ, ಬಸ್ಸು ಉಚಿತ, ಈ ಕರೆಂಟ್ ಬಿಲ್ಲು ಇದಕ್ಕೆ ಹೋಯ್ತು ಅಂತ ಇದ್ದಾರೆ. ನಮ್ಗೆ ಅದೆಲ್ಲ ಬೇಕಾ ಹೇಳಿ? ನಮಗ್ ಬೇಕಾಗಿರೋದು ಅತ್ಯುತ್ತಮವಾದ ಆರೋಗ್ಯ ಫ್ರೀಯಾಗಿ ಕೊಡಿ, ಆಯ್ತಾ? ನಮ್ಗೆ ನೋಡಿ, ಮತ್ತರ ಆರೋಗ್ಯ ಒಳ್ಳೆ ಫ್ರೀ ಎಜುಕೇಶನ್ ಕೊಡಿ, ಶಿಕ್ಷಣ ಕೊಡಿ ನಮ್ಗೆ. ನೋಡಿ, ಅತಿ ಹೆಚ್ಚು ಮಧ್ಯಮ ವರ್ಗದ ಜನಗಳು ಎಲ್ಲ ಪ್ರೈವೇಟ್ ಶಾಲೆಗೆ ಸೇರ್ತಿರ್ತಾರೆ. 1 ಲಕ್ಷ 2 ಲಕ್ಷ ವರ್ಷಕ್ಕೆ 10,000 ಒಂದ್ ಮನೆಗೆ ಮಿಕ್ಕೊಂತು ಅಂದ್ರೆ ಅವ್ರು ಶ್ರೀಮಂತರಾಗದಿರ ಇರ್ತಾರ. ಆ ಮಗು ಹೆಸರಲ್ಲಿ ಎಲ್ಲ ಬ್ಯಾಂಕ್ ಇಕ್ಕಂತಾರೆ, ಅಕೌಂಟ್ಗೆ ಹಾಕೊಂಡು. ಆ ಮಗು 18 ವಯಸ್ಸು 20 ವಯಸ್ಸು ಬರೋಷ್ಟು 20 ಲಕ್ಷ ರೂಪಾಯಿ ಆಚೆ ಬಂದಿರ್ತಾರೆ. ಅದನ್ನ ಬಿಸ್ನೆಸ್ ಮಾಡ್ಕೊಂಬೋದು ಅವ್ರ ಮಗು. ಗೋರ್ಮೆಂಟ್ ಶಾಲೆಗೆ ಸೇರ್ಸಲ್ಲ ಅಂತಂದ್ರೆ ಗೋರ್ಮೆಂಟ್ ಶಾಲೆ ಅತ್ಯುತ್ತಮವಾದ ಟೀಚರ್ಗಳಿಲ್ಲ, ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಿ ಮಕ್ಕಳು ಹಾಳಾಗ್ತಾರೆ ಅನ್ನೋ ಏನು ಕೆಟ್ಟ ಚಿಂತನೆನೂ ಸಹ ನಾವೇ ಮಾಡಿದೀವಿ ತಾನೆ. ಯಾರದು ಇವೆಲ್ಲ ಏನು ಪ್ರೈವೇಟ್ ಶಾಲೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಯಾರ್ದು ಅಂದ್ರೆ ಇದೇ ರಾಜಕಾರಣಿಗಳನ್ನ ನೆಂಟರುಗಳ್ದು, ಇವ್ರ ವಂಶದವ್ರದೇ ಆಗಿರ್ತದೆ, ಬೇರೆ ಇನ್ಯಾರ್ದು ಆಗಿರೋದಿಲ್ಲ, ಇವರ ಕುಟುಂಬದೊಳಗಿರೋರ್ದೇ ಆಯ್ತಾ ಇರ್ತದೆ. ನೋಡಿ, ಯಾರಾನ ಇದುವರೆಗೂ ಒಬ್ಬ ಏನು ಪ್ರೈವೇಟ್ ಸ್ಕೂಲು ಓನರ್ ಅಥವಾ ಏನು ಪ್ರೈವೇಟ್ ಇದ್ರವನು ಆಸ್ಪತ್ರೆ ಓನರ್ಗಳು ಯಾರು ನೇಣಕ ಸತ್ತಿದಾರ ಅಥವಾ ಮೇಲಿಂದ ಬಿದ್ದು ಸತ್ತಿದಾರ, ಚಿಕಿತ್ಸೆ ಪಡೆಯಕ್ ಆಗ್ದಿರಾ, ಚಿಕಿತ್ಸೆ ಪೊಲಿ ಏನು ಇದಾಗಕ್ ಆಗ್ದಿರ, ಫೀಸ್ ಕಟ್ಟಕ್ ಆಗ್ದಿರಾ ಯುವಕರು ಸತ್ತಿದ್ದಾರೆ, ಅಪ್ಪ ಅಮ್ಮಂದಿರು ಸತ್ತಿದ್ದಾರೆ.
ಏನೋ ಟ್ರೀಟ್ಮೆಂಟ್ ಶಾಲೆಗೆ ವಿದ್ಯಾಭ್ಯಾಸ ಕಲಿಯಕ್ಕಾಗ್ದಿರಾ ಫೀಸ್ ಕಟ್ಟಕ್ಕಾಗಿ ಸತ್ತಿದ್ದಾರೆ. ಇಲ್ಲಿ ನಾವು ಬಡವರುಗಳು ಸಾಯ್ತಾ ಇರೋದು, ಇದು ಸಾಕ್ತಾ ಇರೋದು. ನೋಡಿ ಈಗ ಎಕ್ಸಾಮ್ ಎಲ್ಲ ಮುಗೀತದೆ, ಬರೋ ವರ್ಷ ಎಷ್ಟು ಗೌರ್ಮೆಂಟ್ ಏನು ಸ್ಕೂಲ್ಗಳು ಮುಚ್ತಾರೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಅತಿ ಹೆಚ್ಚು ಬಾರ್ಗಳು ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ ಅಲ್ವಾ. ಇದನ್ನೆಲ್ಲ ನಾವು ಚಿಂತನೆ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಅಪಾರ ಜ್ಞಾನ ಇರಬೇಕು. ಜ್ಞಾನ ಎಲ್ಲಿ ಬರ್ಬೇಕು ನೋಡಿ, ಈ ತರ ಪುಸ್ತಕಗಳು ಓದಿರ್ಬೇಕು ನೀವು. ಎಲ್ಲೂ ಹೊರಗಡೆ ಹೇಳ್ಕೊಡಲ್ಲ ನಿಮ್ಗೆ, ಯಾರು ಹೇಳ್ಕೊಡಲ್ಲ ನಿಮ್ಗೆ. ಇನ್ನ ದಡ್ಡರ್ನಾಗಿ ಇಳಿತಾರೆ ನೋಡಿ. ಇದನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಲ್ಲ, ನಾವು ಇಂಥವ್ರ ಏನು ನೋಡೋ ಕೆಲವ್ರ ಕಣಿಗೆ ನಾವು ದೇಶದ್ರೋಹಿಗಳು, ನಾವು ನಾಡದ್ರೋಹಿಗಳ ತರ ನಮ್ಮನ್ನ ಬಿಂಬಿಸ್ತಾರೆ ನೋಡಿ. ಅದೇ ಸಿನಿಮಾ ನಟರುಗಳು ಹಿಂಬಾಲಕರು, ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂಡಿರೋರು, ಅವ್ರಿಗೆಲ್ಲ ಲೈಕ್ ಕಮೆಂಟ್ಸ್ ಕೊಟ್ಕೊಂಡು ಅವ್ರು ಹಿಂದೆ ಓಡಾಡ್ತಾ ಇರೋರು ಇಂಥವ್ರು ದೇಶ ಪ್ರೇಮಿಗಳು ನೋಡಿ. ಈ ತರ ಚಿಂತನೆ ಮಾಡ್ಬೇಕು ನೋಡಿ. ಈಗ ನಾನ್ ಮಾತಾಡ್ತಾ ಇರೋ ನನ್ನ ಇದಕ್ಕೋ ಅಥವಾ ನಿಮ್ಗೇನೋ ಬದಲಾಯ್ತೀರ ಅನ್ನೋದಲ್ಲ ನೋಡಿ. ನಿಮ್ಗೆ ಹೊಟ್ಟೆ ಸಿಕ್ತಿದೆ ಅಂದ್ರೆ ನೀವು ಊಟ ತಿಂದ್ರೆ ತಾನೆ, ಪಕ್ಕದಲ್ಲಿರೋ ಯಾರನ್ನ ಊಟ ತಿಂದ್ಬಿಟ್ಟು ನಿಮ್ಗೆ ಹೊಟ್ಟೆ ತುಂಬುತ್ತಾ? ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಬೇಕು. ನೀವು ಬದಲಾಗ್ಲಿ ಫಸ್ಟ್, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಬಿಡಿ. ನಾವ್ ಯಾವ್ದೇ ಕಾರಣಕ್ಕೂ ಇನ್ಮೇಲೆ ಓಟ್ ಹಾಕ್ಬೇಕಾದ್ರೆ ನಾವು ಪಾರದರ್ಶಕತೆಗೆ, ಏನು ನಮ್ಮ ಸಂಬಳ ತಗೊಂಡ್ ಕೆಲಸ ಮಾಡಿ 8 ಅವರ್ 10 ಅವರ್ ಕೆಲಸ ಮಾಡುವಂತ ವ್ಯಕ್ತಿಗೆ ನನ್ನನ್ನು ಕೇಳಿ ಸರ್ಕಾರದಲ್ಲಿ ಏನೇನಾದ್ರು ನಮ್ಮ ಏರಿಯಾಗ್ ಬೇಕು ಅಥವಾ ನಮ್ಮ ನಗರಕ್ಕೆ ಬೇಕು, ನಮ್ಮ ಹಳ್ಳಿಗಳಿಗೆ ಬೇಕು, ನಮ್ಮನ್ನ ಕೇಳಿ ಅವನ್ ಮುಂದೆ ಹೋಗ್ಬೇಕು ಅಂತ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಬೇಕು. ಅದೆಲ್ಲೂ ಸಹ ನಿಮ್ಗೆ ಸಿಗೋದಿಲ್ಲ. ನೀವೇ ಉತ್ಪತ್ತಿ ಮಾಡ್ಕೊಬೇಕು, ನೀವೇ ಒಂದಾಗ್ಬೇಕು, ಜನಗಳೆಲ್ಲ ಒಂದಾಗ್ಬೇಕು. ಅವಾಗೇ ಇದನ್ನೆಲ್ಲ ನಾವ್ ಎದುರಿಸಕ್ ಸಾಧ್ಯ ನೋಡಿ. ನಮ್ನೆಲ್ಲ ತುಂಬಾ ಬಿಸಿ ಇಟ್ಬಿಟ್ಟಿದ್ದಾರೆ. ಈಗ ನೋಡಿ ಬೇಸಿಗೆ ಬಂದಿದೆ, ರೋಡ್ಗೆ ಹೋದ್ರೆ ಯಾರ ಮುಖದಲ್ಲೂ ನಗು ಇಲ್ಲ. 2 ನಿಮಿಷ ಕೋಪ ಮಾಡ್ಕೊಂತಾರೆ, ಜಗಳಕ್ಕೆ ಬರ್ತಾರೆ, ಹುಚ್ಚರು ತರ ಅಲಿತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇವರೇ ನೋಡಿ. ಇವ್ರು ಯಾರು ಸಹ ರೋಡಲ್ಲಿ ಇರೋದಿಲ್ಲ, ಆರಾಮಾಗಿ ಎಲ್ಲ ನಾವು ಹೊರದೇಶದಲ್ಲಿ ಹೋಗಿರ್ತಾರೆ. ಯಾರು ಸಿನಿಮಾ ನಟರಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ನೋಡಿ, ಅವ್ರು ಎಂದಿಗೂ ಸಾಯೋದಿಲ್ಲ. ನಾವು ಸಾಯ್ತಾ ಇರೋದು ಕಾಯಿಲೆಗಳು ಬರ್ಸ್ಕೊಂಡು, ಏನು ಬಡವರು ಬಗರುಗಳು. ಇದನ್ನೆಲ್ಲ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾವು ನೋಡಿ ಇದನ್ನೆಲ್ಲ ತಿಳ್ಕೊಂಡಿರೋದಕ್ಕೆ ನಾವ್ ಈ ತರ ಮಾತಾಡಕ್ ಸಾಧ್ಯ ಆಗಿರೋದು. ನಾವೇನು ಓದಿದ್ದೀವಿ, ನಾವು ಶ್ರೀಮಂತರ ಅಥವಾ ಏನ್ ನಮ್ಮ ಮೇಲೆ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರೋರ ಎಲೆಕ್ಷನ್ ನಿಲ್ಬೇಕು, ಯಾರು ಬೇಕಾದ್ರೂ ನಿಲ್ಬಹುದು. ಇದನ್ನೆಲ್ಲ ನಾವು ವಿಚಾರ ಚಿಂತನೆ ಮಾಡ್ಬೇಕು. ಸಂವಿಧಾನ ಓದಿ, ದಯವಿಟ್ಟು ಸಂವಿಧಾನ ಓದೋದು ಮಾತ್ರ ನಿಮಗೆ ಅಪಾರವಾದ ಜ್ಞಾನ ಬರಕ್ ಸಾಧ್ಯ ನೋಡಿ. ಈ ವಿಡಿಯೋ ನೋಡಿದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಫುಲ್ ವಿಡಿಯೋ ಇಲ್ಲಿ ಗಂಟ ನೋಡಿದ್ದೀರಾ ಅಂದ್ರೆ ನೋಡಿ, ನೀವು ಟೈಮ್ ಪಾಸ್ ಮಾಡ್ತಾ ಇರೋ ತರ ಬೇರೆಯವ್ರ ದೃಷ್ಟಿನಲ್ಲಿ. ಅರ್ಥ ಆಯ್ತಲ್ವಾ ನೋಡಿ. ಇದನ್ನೇನಾದ್ರು ನೋಡಿದಿರ ಹಂಗೆ ಹೋಗಿದ್ದೀರಾ ಅಂತಂದ್ರೆ ನೀವು ದೇಶ ಪ್ರೇಮಿಗಳು ಆ ತರನು ಬಿಂಬಿಸ್ಬಿಡ್ತಾರೆ ನೋಡಿ. ಈ ತರ ಎಲ್ಲ ಅತಿ ಹೆಚ್ಚು ವಿಚಾರಗಳು ಈ ತರ ಬಂದಾಗ ನಾವೇ ಜನಗಳೊಳಗೆ ನಮ್ಮೊಳಗೆ ನಾವು ಮಾಧ್ಯಮಗಳಾಗಿ ನಾವೇ ಈ ತರ ಮಾತಾಡ್ತಕ್ಕ ಶುರು ಮಾಡ್ಬೇಕು. ಪ್ರತಿಯೊಬ್ಬರು ಕ್ವಶನ್ ಮಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ, ಜನಗಳನ್ನ ಜಾಗೃತಿ ಮೂಡಿಸೋದಕ್ಕೆ ಸದಾ ನಾವು ನಮ್ಮನ್ನ ತೊಡಗಿಸ್ಕೊಂತ ಇರ್ಬೇಕು. ಅವಾಗೇ ಇಲ್ಲ ಉತ್ತಮವಾದ ಆರೋಗ್ಯ ಸಂಪಾದನೆ ಏನು ಸಮಾಜ ನಿರ್ಮಾಣ ಮಾಡಕ್ ಸಾಧ್ಯ. ನಾವು ಜನಗಳೆಲ್ಲ ಇನ್ಮೇಲೆ ಒಂದಾಗೋಣ, ಪ್ರಶ್ನೆ ಮಾಡೋದನ್ನ ಕಲಿಯೋಣ. ಸುಮ್ನೆ ಏಡಿಗಳ ತರ ಇರೋದ್ ಬೇಡ ನೋಡಿ. ನಮ್ಮ ವಿಜಯಲಕ್ಷ್ಮಿ ಅವ್ರು ಹೇಳ್ತಾರೆ, ವಿಜಯ್ ಟೈಮ್ಸ್ ಅವರು, ನಾವು ಏನು ಬೀಜ ಇಲ್ದಿರೋರ್ ತರ ವರ್ತನೆ ಮಾಡಿದ್ರೆ ನಮ್ಮ ಹುಟ್ಟೋ ಮಕ್ಕಳು ಬೀಜ ಇಲ್ದಿರೋರೇ ಹುಟ್ಬಿಡ್ತಾರೆ ಅಂತ ನೋಡಿ. ಅದಕ್ಕೆ ಕೆಟ್ಟ ಪದ ಅಲ್ಲ. ನಮ್ಮ ಹೃದಯದಲ್ಲಿ ಒಳ್ಳೆ ಗಟ್ಟಿಯಾದ ನಿರ್ಧಾರ ಬಲ ಇರೋವಂಥದ್ದು ಪ್ರಶ್ನೆ ಮಾಡೋವಂಥ ಬೀಜ ಅದು. ಆ ಬೀಜ ನಮ್ಮಲ್ಲಿದ್ರೆ ನಮ್ಮ ಮಕ್ಕಳು ಸಹ ಬೀಜ ಇರೋ ತರ ಹುಡ್ತಾರೆ, ನಾಳೆ ದಿವಸ ಪ್ರಶ್ನೆ ಮಾಡೋ ತರ ಹುಡ್ತಾರೆ. ಇಲ್ಲಾಂದ್ರೆ ಅವರು ನಮ್ಮ ತರನೇ ಗುಲಾಮ್ರಾಗಿ, ಆ ಹಣ್ಣಿಂಗೆ ಜೈ, ಈ ಹಣ್ಣಿಂಗೆ ಜೈ, ಹೀರೋಯಿನ್ಗಳು ಗುಲಾಮ್ರಾಗಿ ಅವ್ರ ಜೀವನ ಹಾಳು ಮಾಡ್ಕೊಂತಾರೆ ನೋಡಿ. ಇದನ್ನೆಲ್ಲ ಬಿಟ್ಟಾಕಿ ಇವ್ರನ್ನೆಲ್ಲ ಎಲ್ಲೆಲ್ಲಿ ರಾಜಕಾರಣಿ ಆಗ್ಲಿ, ಈ ಸಿನಿಮಾ ನಟರಾಗ್ಲಿ ನಮ್ಮ ಯುವಕರು ದಾರಿ ತಪ್ಪಿಸ್ತಾ ಇದಾರೆ. ಅವ್ರನ್ನ ಎಲ್ಲೆಲ್ಲಿ ನೀವೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಲ್ಲೆಲ್ಲ ಬ್ಲಾಕ್ ಮಾಡಿ ಅವ್ರನ್ನ ಸೈಡಿಗೆ ತಳ್ಳಿ. ನಾವು ನೋಡ್ಬೇಕಾಗಿರೋದು ಬಸವಣ್ಣನ, ಅಂಬೇಡ್ಕರ್ನ, ಭಗತ್ ಸಿಂಗ್ನ ನೋಡಿ. ನೆನೆ ಬಲಿದಾನ ದಿವಸ ಸುಖದೇವ್, ರಾಜ್ಗುರು, ಭಗತ್ ಸಿಂಗ್ ಅವ್ರದ್ದು ಮಾರ್ಚ್ 23 ನಡೀತು. ಯಾರಿಗಾನ ಯುವಕರು ಗೊತ್ತಿದ್ಯಾ? ಎಂತ ಕೊಡುಗೆ ಅವರು ನೋಡಿ. ಚಿಕ್ಕ ವಯಸ್ಸು 22-23 ವಯಸ್ಸಿಗೆ ನೇಣು ಹಾಕ್ಸ್ಕೊಂಡಿದ್ದಾರೆ. ಈ ತರ ಎಲ್ಲ ಅನೇಕ ಜನರುಗಳ ಬಗ್ಗೆ ನಾವು ತಿಳಿಬೇಕು ನೋಡಿ. ಅತಿ ಹೆಚ್ಚು ಚಿಂತನೆ ಬೆಳಿರಿ, ಅತಿ ಹೆಚ್ಚು ನಮ್ಮ ಸಾಧು ಸಂತರು ಹಿರಿಯರು ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ ತಿಳ್ಕೊಳ್ಳಿ, ಜ್ಞಾನ ಬೆಳೆಸ್ಕೊಳ್ಳಿ. ದಿನಾ ನೀವು ಯಾವ್ದಾನ ಒಂದು ಜ್ಞಾನ ಬೆಳೆಸ್ಕೊಳ್ಳಿ. ದೇಶನ ಅಭಿವೃದ್ಧಿ ಹೆಂಗ್ ಮಾಡ್ಬೇಕಪ್ಪ ಅಂತ ಕೆಲಸ ಮಾಡ್ತಾನೆ ಓದ್ತಾನೆ ಈ ತರ ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ಶುರು ಮಾಡಿ. ಯಾವುದೇ ಕಾರಣಕ್ಕೂ IPL ಅದು ನೋಡಕ್ ಹೋಗ್ಬೇಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಈ ರಾಜಕಾರಣಿಗಳು ಇಂಟರ್ವ್ಯೂ, ಹೀರೋಯಿನ್ಗಳು ಇಂಟರ್ವ್ಯೂಗಳು ನೋಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಇವು ಅಭಿವೃದ್ಧಿ ಆಗ್ಬೇಕು, ನಿಮ್ಮ ಚಿಂತನೆ ಬೆಳಿಬೇಕು ಅಂದ್ರೆ ಈ ರೀತಿ ಮಾರ್ಗ ಕಂಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ, ಜೈ ಪ್ರಜ್ಞಾವಂತ ಪ್ರಜೆ, ಜೈ ಸಂವಿಧಾನ.